हवामान विभागाने रेड अलर्ट जारी केले होते। काल रात्री 12 वाजल्यापासून ते सकाळी 6 वाजेपर्यंत ज्या पावसाने हजेरी लावलेली आहे ते आज आपण पाहत आहोत। ಹಿಂಗಳಿಗೆ ಊರಿಗೆ ಅದು ನಿನ್ನ ರಾತ್ರಿ 12 ಚಾಲು ಆದ 7 ಮಳೆ ಇತ್ತು, ದಮ್ದಾರ್ ಮಳೆ ಬಿದ್ದು ಎಲ್ಲ ಊರ್ ದಂಡ್ಯಾನ್ ಹಳ್ಳ ದಂಡ್ಯಾನ್ ಹೊಲಗಳೆಲ್ಲ ನೀರಾಗ ಇರ್ತಾವ। ಮಂದಿನ ಭಾಳ ನುಸ್ಕಾನ ಅದ, ಕಬ್ಬ ಓದ್ದ ಹೆಸರ ಯಾರಿದ್ದು ಎಲ್ಲ ನೀರಾಗ ಹರ್ಕೊಂಡು ಹೋಗ್ಯಾವ। ಸರ್ಕಾರ ಯಾರನ್ನಾರ ಮಾನ್ಯತೆ ಕೊಡಬೇಕಂದು ನಮ್ಮ ಬೇಡಿಕೆ ಅದ। जे शासनाने शेतकऱ्यांचे नुकसान झालेले आहे त्याबद्दल गावकरी म्हणतात की शासनाकडून गावकऱ्यांना काहीतरी शेतात जे नुकसान झाले ते मदत व्हावी। आपण गावकऱ्याच्या ನನ್ನ ಹೆಸರು ಮುತ್ತಳ್ಳಿ ಮಾಳಪ್ಪ ಗಾಡೇಕರ್, ತಾಲೂಕಾ ದಕ್ಷಿಣ ಸೋಲಾಪುರ, ಮುಕ್ಕಾಂ ಪೋಸ್ಟ್ ಹಿಂಗಳಿಗೆ ಮಳೆ ಭಾಳಷ್ಟು ಆಗ್ಯದ। ಮಾಪೂರ್ ಬಂದವ ಎಲ್ಲ ಶೇತಕರಿದು ನುಸ್ಕಾನ್ ಆಗ್ಯದ, ಒಂದು ಬಾಂದ್ ಉಳಿದಿಲ್ಲ ಏನಿಲ್ಲ। ತೊಗರಿ ಉದ್ದ ಹೆಸರ ಕಬ್ಬ ಸಹಿತ ಹರ್ಕೊಂಡು ಹೋಗ ಬಾಂದ್ಗಳೆಲ್ಲ ಹೊಡೆದು ಮತ್ತೋರು ಮಣ್ಣಿನ ಮತ್ತೋರಿಗೆ ಹೋಗ್ಯಾವ। ಅಪಾಟ್ ನುಸ್ಕಾನ್ ಮಾಡ್ಯಾವ। ಸರ್ಕಾರ ಎಂಥ ಪರಿಸ್ಥಿತಿ ಇದು ನುಸ್ಕಾನ್ ನೋಡ್ಬೇಕಾದ್ರೆ ಶೇತಕರಿ ಆತ್ಮಹತ್ಯೆ ಮಾಡ್ಕೋತವ। ಯಾಕೆ ಶೇತಕರಿ ಎಲ್ಲ ಖರ್ಚು ತೆಗೆದು ಮಾಡೋದು ಎಲ್ಲ ಹೊಲ್ದಂಗ ಉತ್ಪನ್ನ ಏನ್ರೆ ಬರ್ತದ ಅವ್ರದ್ದು ಕೆಡಾಯಿಸ್ಬೇಕು ಅಂತ ಹೇಳಿ ಹಿಂಗೆ ಮತ್ತೊಬ್ರ ಕಡೆದು ಖರ್ಚು ತೆಗೆದು ಉಷ್ಣೀರು ತೆಗೆದು ಬ್ಯಾಂಕಿನ ಖರ್ಚು ತೆಗೆದು ಹಿಂಗೆ ಭಾಳಷ್ಟು ಮಂದಿ ಮಾಡ್ಯಾವ। ಎಲ್ಲಾರಿ ಸದ್ಯ ಇದು ಪರಿಸ್ಥಿತಿ ನೋಡ್ಬೇಕಾದ್ರೆ ಇದು ಶೇತಕರಿ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿದ ಆಗ ಈ ಸದ್ಯ ಸರ್ಕಾರ ನಮ್ಮ ಇದು ಖಾಸದಾರ್ ಪ್ರಣತಿತಾಯಿ ಶಿಂದೆ ಮತ್ತು ನಮ್ಮ ಆಮದಾರ್ ಸುಭಾಷ್ ಬಾಪು ದೇಶಮುಖ್ ಸಾಬ್ರು ಇವ್ರು ಇಬ್ರು ಕೂಡಿ ಈ ನಮ್ಮ ತಾಲೂಕಕ್ಕೆ ಎಂಥ ಪರಿಸ್ಥಿತಿ ಆದ್ರೆ ನುಸ್ಕಾನ್ ಭರ್ಪಾಯಿ ಕೊಡಬೇಕು। ಶಾಸನ ಕಡೆದು ಯಾನಕ್ಕಾಗಲ್ಲ ದುಷ್ಕಾಳ ದುಷ್ಕಾಳ ಜಾಹಿರ್ ಮಾಡಿ ಶಾಸನ ಕಡೆದು ನಿಧಿ ಕೊಡಬೇಕು, ಶೇತಕರಿಗೆ ಆನಂದ ಹಿಡಬೇಕು ಅಂತೇಳಿ ಇಟ್ಟೆ ನಮ್ಮ ವಿನಂತಿ। सरकारकडून आपली काय अपेक्षा आहे जे झालेल्या नुकसानीबद्दल? आता एवढ्या मोठ्या पावसात रात्रभर सोमनाथ मल्लीनाथ फताटे राहणार इंगळगी शेतकरी आहे। रात्रभर झालेल्या ढगफुटी पावसामुळे पूर्ण इंगळगी गावापासून सर्व पिकाचे क्षेत्र सगळे बुडालेले आहेत। त्यामुळे सरकारकडून ही अपेक्षा आहे की काय थोड्या का स्वरूपात होईना शेतकऱ्यांना मदत द्यायला पाहिजे अशी आमच्या गावकऱ्यांतर्फे इच्छा आहे। आणि तसेच सगळं पूर्ण गावात पाणी शिरण्याची व्यवस्था आहे, होणार आहे। अर्धा पाऊण तासात गावात पाणी शिरत आहे, त्यामुळे सरकारकडून काही ना काही मदत मिळण्याची अपेक्षा आहे। तात्काळ शासनाने शासन दरबारी याची ताबडतोब दखल घेऊन प्रशासकीय अधिकारी नेमून ताबडतोब पंचनामे कराव्यात। शेतकऱ्याच्या बांधावरती जाऊन या बातमीवरती आपली काय प्रतिक्रिया आहे ते आम्हाला कमेंटद्वारे सांगायला विसरू नका। तसेच अशा घटनांना आळा घालण्यासाठी कोणत्या उपाययोजना कराव्या लागतील त्या सांगायला देखील विसरू नका। तसेच आपल्या हक्काच्या NJTV मराठी न्यूज चॅनलला नक्की सबस्क्राईब करा।